ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಬೊಂಬಾಟ್ ಅಂದ್ರೆ ಬೊಂಬಾಟಾಗಿ ನಮ್ಗೆ ಈ ಪ್ರಾಪರ್ಟಿನ ಬಿಲ್ಡ್ ಮಾಡಿದ್ದಾರೆ. ಲ್ಯಾವಿಶ್ ಆಗಿ ಬಂದಿದೆ, ಮತ್ತೆ ವೆಂಟಿಲೇಷನ್ ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಗೊಟ್ಟಿಗೆರೆ ಏನಿದೆ, ಆ ಗೊಟ್ಟಿಗೆರೆ ಜಸ್ಟ್ ಒಂದೇ 1 ಕಿಲೋಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಕಡೆ ಈ ಪ್ರಾಪರ್ಟಿಯಿಂದ ಲೆಫ್ಟ್ ತಗೊಂಡ್ರೆ ನಾವು ಜೆಪಿ ನಗರ, ಬನ್ನರ್ಘಟ್ಟ ರೋಡ್, ಜೆಪಿ ನಗರ 7th ಫೇಸ್, ಜಯನಗರಗೆ ಹೋಗ್ಬೋದು. ಈ ಪ್ರಾಪರ್ಟಿಯಿಂದ ನಾವು ರೈಟ್ ತಗೊಂಡ್ರೆ ಬೇಗೂರು, ದೇವಚಿಕ್ಕನಹಳ್ಳಿ, ಸಿಲ್ಬೋಲ್ಡ್ ಆ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು. ಕನೆಕ್ಟಿವಿಟಿಗೆ ತುಂಬಾ ಹತ್ರ ಇದೆ. ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಏನಿದೆ ಜಸ್ಟ್ ಒಂದು 5 ಕಿಲೋಮೀಟರ್ ಇಂದ 8 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಮೈನ್ ರೋಡ್ ಹತ್ರ ಇದೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಫ್ಯೂಚರ್ ಮೆಟ್ರೋ ಏನಿದೆ, ಆ ಮೆಟ್ರೋಗೆ ಬರೀ 1 ಕಿಲೋಮೀಟರ್ ಅಂದ್ರೆ ಡೆಕತ್ತಾನು, ಹುಳಿಮವು ಮೆಟ್ರೋ ಸ್ಟೇಷನ್, ಈ ಪ್ರಾಪರ್ಟಿ ಎಲ್ಲ ನಮಗೆ ಒಂದೇ 1 ಕಿಲೋಮೀಟರ್ ಒಳಗಡೆ ಬರುತ್ತೆ. ಇನ್ನು ಸ್ಕೂಲ್ಗಳ ಬಗ್ಗೆ ಮಾತಾಡೋ ಹಾಗೆ ಎಲ್ಲ, ಬನ್ನರ್ಘಟ್ಟದಲ್ಲಿ ತುಂಬಾ ಸ್ಕೂಲ್ಗಳಿದೆ. ಶೇರ್ವುಡ್, ಲಯೋಲಾ, ಹೋಲಿ ಸ್ಪಿರಿಟ್, ಕಾರ್ಮಲ್, BGS ತುಂಬಾ ಸ್ಕೂಲ್ಗಳಿದೆ. ಮತ್ತೆ BMTC ಬಸ್ ಸ್ಟಾಪ್ ಕೂಡ ನಮ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಆಗಿದ್ದು ಈಸ್ಟ್ ಡೋರ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. BBMP ಏಕತ ಬರುತ್ತೆ, ಮತ್ತೆ ಈ ಕಥ ಕೂಡ ನಮ್ಗೆ ಆಗಿದೆ. ಈ ಪ್ರಾಪರ್ಟಿ ಎಲಿವೇಶನ್ ನೋಡಬಹುದು. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನ್ ಎಲಿವೇಶನ್ ಆಗಿದೆ, ಆ ಎಲಿವೇಶನ್ ನಮಗೆ ಬೋತ್ ಸೈಡ್ ಅಂದ್ರೆ 2 ಕಡೆ ಕೂಡ ನಮಗೆ ಮಾಡಿರುವಂತದ್ದು. ಮತ್ತೆ 2 ಕಡೆಗೂ ಕೂಡ ನಮಗೆ 30 ಅಡಿಗಳ ರೋಡ್ ಇದೆ. ಅದ್ಭುತವಾಗಿ ಕಟ್ಟಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಫುಲ್ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ, ಇದುವರೆಗೂ ಯಾರನ್ನ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 2 ಗೇಟ್ ಕೊಟ್ಟಿದ್ದಾರೆ. ಗೇಟ್ ಕೂಡ ನಮಗೆ SS ವರ್ಕ್ ಜೊತೆಗೆ ಒಂದು ಫೆಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ಕೂಡ ನಮಗೆ ಮಾಡಿರುವಂತದ್ದು. ವೀಕ್ಷಕರೇ, ನಾವು ಈಗ ಗ್ರೌಂಡ್ ಫ್ಲೋರ್ ಒಳಗಡೆ ಎಂಟ್ರಿ ಆದ್ರೆ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಎಷ್ಟು ಪ್ರೀಮಿಯಂ ಆಗಿ ನಮಗೆ ಫೀಲ್ ಆಗ್ತಾ ಇದೆ ಅಂದ್ರೆ ಅಷ್ಟು ಲಕ್ಸುರಿ ಆಗಿ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ ಮನೆ. ಈಗ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ ಆರಾಮಾಗಿ ಒಂದು 3 ಕಾರ್ಗಳ ಜೊತೆಗೆ ಒಂದು 10 ಟೂ ವೀಲರ್ ಕೂಡ ನಾವು ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಇದೆ. ಈ ಮನೆಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಮನೆ ಮುಂದೆಗಡೆ ಏನು ನಮಗೆ ಸ್ಲ್ಯಾಬ್ ಹಾಕಿದಾರಲ್ಲ ಬೋತ್ ಸೈಡ್ ಅಲ್ಲಿ 2 ಕಡೆ, ಅಲ್ಲಿ ಕೂಡ ನಾವು ಔಟ್ ಸೈಡ್ ಅಲ್ಲಿ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು ಬೇಕು ಅಂದ್ರೆ. ಆತರ ಪ್ರಾವಿಷನ್ ಈ ಮನೆಗೆ ಇರುವಂತದ್ದು. ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ನಮಗೆ. ಈಗ ಪ್ರೆಸೆಂಟ್ ಏನು ಅಂದ್ರೆ, ಲಿಫ್ಟ್ ಗೆ ಪ್ರತಿಯೊಂದು ಐಟಮ್ಸ್ ಕೂಡ ನಮಗೆ ಮನೆಗೆ ಬಂದ್ಬಿಟ್ಟಿದೆ. ಲಿಫ್ಟ್ ಗೆ ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇಲ್ಲಿ ನಮಗೆ ನಾಳೆಯಿಂದನೇ ಲಿಫ್ಟ್ ಗೆ ಶುರು ಆಗುತ್ತೆ, ಲಿಫ್ಟ್ ಕೆಲಸಗಳು ನಮಗೆ ಶುರು ಆಗುತ್ತೆ. ಈ ವಿಡಿಯೋ ನೋಡ್ಕೊಂಡು ಏನಾದ್ರು ನೆಕ್ಸ್ಟ್ ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡೋ ಅಷ್ಟರಲ್ಲಿ ಲಿಫ್ಟ್ ಕೆಲಸ ಕಂಪ್ಲೀಟ್ ಆಗಿ ನಿಂತಿರುತ್ತೆ. ಈ ಪಾರ್ಕಿಂಗ್ ಫ್ಲೋರಿಗೆ ನೋಡಬಹುದು, ಗ್ರಾನೈಟ್ ಕೊಟ್ಟಿದ್ದಾರೆ, 2 ಗೇಟ್ಗಳು ಕೊಟ್ಟಿದ್ದಾರೆ. ಅದು ನಮಗೆ SS ವರ್ಕ್ ಮತ್ತೆ ಫೆಂಡ್ರಾಮೆಟಿಕ್ ಶೀಟ್. ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್, LED ಲೈಟ್, ವಾಮ್ಲೈಟ್ ಜೊತೆಗೆ ಫುಲ್ ಕಂಪ್ಲೀಟ್ ಆಗಿ ಲಕ್ಸುರಿ ಆಗಿ ಪ್ರೀಮಿಯಂ ಆಗಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಇನ್ನ ವಾಲ್ಗಳ ವೈಸ್ ಅಲ್ಲಿ ಬಂದ್ರೆ ನೋಡಬಹುದು, 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಅಲ್ಲಿ ನಮಗೆ ಗ್ರಾನೈಟ್ ಕೊಟ್ಟಿರುವಂತದ್ದು. ಅದ್ರ ಮೇಲೆಗಡೆ ಕೂಡ ನಮಗೆ ಸ್ಟ್ರಕ್ಚರ್ ಮಾಡಿ ಪೈಂಟ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ವಾಸ್ತು ವೈಸ್ ಅಲ್ಲಿ ನೋಡ್ತೀವಿ ಅಂದ್ರೆ, ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಲೇಔಟ್ ಅಲ್ಲಿ ಆಲ್ರೆಡಿ ನಮಗೆ ಕಾವೇರಿ ವಾಟರ್ ಬರೋದ್ರಿಂದ ಪೈಪ್ ಕಲೆಕ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಬೇಕು ಅಂದ್ರೆ ನಾವು ಕಾವೇರಿ ಮೀಟರ್ ನ ಹಾಕಿಸ್ಕೋಬಹುದು. ಇನ್ನ ಮೇಂಟೆನೆನ್ಸ್ ಗೋಸ್ಕರ ಇಲ್ಲಿ 2 ಟ್ಯಾಪ್ ವ್ಯವಸ್ಥೆನ ಕೊಟ್ಟಿರುವಂತದ್ದು. ಪಾರ್ಕಿಂಗ್ ಫುಲ್ ನಮಗೆ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್, ಕ್ಲೀನಿಂಗ್ ಪರ್ಪಸ್ ಪ್ರತಿ ಒಂದಕ್ಕೂ ನಮಗೆ ತುಂಬಾ ಈಸಿ ಆಗುತ್ತೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿದ್ದಾರೆ. ಕಮೋಡ್ ಯಾವುದೇ ರೀತಿ ನಮಗೆ ಫಿಟ್ ಆಗಿಲ್ಲ, ಬಟ್ ಅಲ್ಲಿ ನಮಗೆ ಪೈಪ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರೂ ಬೇಕು ಅಂದ್ರೆ ಅಲ್ಲಿ ಕಮೋಡ್ ನ ನಾವು ಯೂಸ್ ಮಾಡಿದ್ರೆ ಒಂದು ಕಾಮನ್ ಬಾತ್ರೂಮ್ ಆಗುತ್ತೆ. ಇಲ್ಲಾಂದ್ರೆ ಜಸ್ಟ್ ಒಂದು ವಾಷಿಂಗ್ ಪರ್ಪಸ್ ಗೆ ಯೂಸ್ ಮಾಡಬಹುದು. ಈ ಪೋರ್ಷನ್ಗೂ ಕೂಡ ಡೋರ್ ಬಂದು ಟೀಕ್ ವುಡ್ ಆಗಿದೆ. ಫ್ರೇಮ್ಗಳು ಕೂಡ ನಮಗೆ ಟೀಕ್ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ನಮ್ಗೊಂದು ಪರ್ಗೋಲ ತರ ಕೊಟ್ಟು ಒಂದು WBC ಡೋರ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ವೆಂಟಿಲೇಷನ್ ಸಿಗ್ತಾ ಇದೆ, ಯಾಕಂದ್ರೆ ಆ ಸೈಡ್ ಅಲ್ಲಿ ನಮಗೆ ರೋಡ್ ಇದೆ, ಈ ಸೈಡ್ ಅಲ್ಲೂ ಕೂಡ ನಮಗೆ ರೋಡ್ ಇರೋದ್ರಿಂದ ಬೋತ್ ಸೈಡ್ ನಮಗೆ ವೆಂಟಿಲೇಷನ್ ಸಿಗುತ್ತೆ. ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಮೇನ್ ಎಂಟ್ರನ್ಸ್ ಅಲ್ಲಿ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದು ದೊಡ್ಡದಾಗಿರುವಂತಹ ಸ್ಟೇರ್ ಕೇಸು. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 5 ಫೀಟ್ ವಿಡ್ತ್ ಇದೆ, ನಮ್ಗೆ 5 ಅಡಿಗಳಿದೆ. ಎಷ್ಟು ವೈಲ್ಡ್ ಆಗಿದೆ ಅಂದ್ರೆ, ದೊಡ್ಡ ಸಾಮಾನುಗಳೇನಾದ್ರು ನಾವು ಐಟಮ್ಸ್ ಗಳನ್ನ ಮೂವ್ ಮಾಡ್ಬೇಕಂದ್ರೆ ಆರಾಮಾಗಿ ಮೂವ್ ಮಾಡ್ಬೋದು. ತುಂಬಾ ಲಕ್ಸುರಿ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮ್ಗೆ ಟೈಲ್ಸ್ ನ ಯೂಸ್ ಮಾಡಿ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. 4x6 ವೆಟ್ರೋಫೈ ಟೈಲ್ಸ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಇನ್ನು ಸೀಲಿಂಗ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್, LED ಲೈಟ್, ಇನ್ನು ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್, ಅದು ಕೂಡ ನಮಗೆ ಬಾರ್ಡರ್ಗಳೆಲ್ಲ ನಮಗೆ ಸೆಂಟ್ರಲ್ ಎಲ್ಲ ನಮಗೆ ಲೇಸರ್ ಕಟಿಂಗ್ ಇರುವಂತಹ ವರ್ಕ್ಗಳು ಕೂಡ ನಾವು ನೋಡಬಹುದು.
ಎಷ್ಟು ವೈಲ್ಡ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ, ತಗದಿದೆ. ಕಾರಿಡಾರ್ ಕೂಡ ನಮಗೆ 5 ಫೀಟ್ ಬರುತ್ತೆ. ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ 2 ಪರ್ಗೋಲಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ನಮಗೆ ಸಂಬಂಧಪಟ್ಟಿರುವಂತಹ ಏನಾದ್ರು ಐಟಮ್ಸ್ ಗಳನ್ನ ಏನಾದ್ರು ಇಲ್ಲಾಂದ್ರೆ ಸೀನರಿಗೆ ಏನಾದ್ರು ಹಾಕೊಳ್ತೀವಿ ಅಂದ್ರೆ ಆ ಪೋರ್ಷನ್ ಹಾಕೋಬಹುದು. ತುಳಸಿ ಕಟ್ಟೆ ಏನಾದ್ರು ಇಟ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ನಾವು ಇಟ್ಕೋಬಹುದು. ಮಾಮೂಲಿ ಎಂಟ್ರೆನ್ಸ್ ಈ ಪೋರ್ಷನ್ ಫುಲ್ ನಮ್ಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ತರ ವ್ಯೂ ಬರುತ್ತೆ ನಮ್ಗೆ ನೋಡ್ತಾ ಇದ್ರೆ. ಇದು ಸೌತ್ ವೆಸ್ಟ್ ಕಾರ್ನರ್ ಆಗಿರುತ್ತೆ. ಮೈನ್ ಡೋರ್ ಬಂದು ನಮ್ಗೆ ಈಸ್ಟ್ ಫೇಸಿಂಗ್ ಆಗಿದೆ. ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. 4x8 ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ಲು, ದೊಡ್ಡ ವಾಸ್ಕಲ್ಲು, ಅಷ್ಟು ದೊಡ್ಡದಾಗಿದೆ. ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರು ಕೂಡ ನಮ್ಗೆ ಟೀಕ್ವುಡ್ ಆಗಿದೆ. ಎಂಟ್ರೆನ್ಸ್ ಎಲ್ಲ ನಮ್ಗೆ ಯೂಸ್ ಮಾಡಿರುವಂತದ್ದು ಇಟಾಲಿಯನ್ ಮಾರ್ಬಲ್. ಅಡ್ಡಿ ಫುಲ್ ಫಿನಿಶಿಂಗ್ ಆಗಿ ಫೈನಲ್ ನಮ್ಗೆ ಪಾಲಿಶಿಂಗ್ ಎಲ್ಲ ಕಂಪ್ಲೀಟ್ ಆಗಿರುವಂತದ್ದು. ಡಿಸೈನ್ ಯಾವ ತರ ಬರುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಸ್ಕಟಿಂಗ್ ಹಾಕಿದಾರಲ್ಲ, ಆ ಸ್ಕಟಿಂಗ್ ಯೂಸ್ ಮಾಡಿರುವಂತಹ ಡಿಸೈನ್ ಈ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಬಟ್ ಈ ಲಿವಿಂಗ್ ರೂಮ್ ಬಗ್ಗೆ ಮಾತಾಡೋದಾದ್ರೆ ಇಷ್ಟಿದೆ. ಆರಾಮಾಗಿ ಈ ಪೋರ್ಷನ್ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು. ಸೆಂಟ್ರಲ್ ಈ ಪೋರ್ಷನ್ ಫುಲ್ ನಾವು ಟಿ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಈ ಪೋರ್ಷನ್ ಫುಲ್ ಜಾಗ ಸಿಗುತ್ತೆ. ನಾವು ನಾರ್ತ್ಗೆ ಟಿವಿ ನೋಡೋ ಡೈರೆಕ್ಷನ್ ಅಲ್ಲಿ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ 90 ಡಿಗ್ರಿಲಿ ಟಿವಿ ನೋಡ್ಬೋದು ಕುತ್ಕೊಂಡು. ಎಕ್ಸಾಕ್ಟ್ ಏನು ನಾನು ನೇರ ಇದ್ದೀನಿ ಸೋಫಾದಲ್ಲಿ ಕೂತ್ಕೊಂಡು 90 ಡಿಗ್ರಿಲಿ ಕೂಡ ನಾವು ಟಿವಿ ನೋಡ್ಬೋದು. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಚಾರ್ಕೋಲ್ ಶೀಟ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದು ಬೇರೆ ಶೀಟು, ಸೆಂಟ್ರಲ್ ಇರೋದು ಬೇರೆ ಶೀಟು, ಇದು ವೆನ್ನೀರ್ ಶೀಟು. 3 ಕ್ಯಾಟಗರಿ ಇರುವಂತಹ ಶೀಟು ವೆನ್ನೀರ್ ಶೀಟು ಯೂಸ್ ಮಾಡಿರುವಂತದ್ದು. ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಕೂಡ ನೋಡ್ಬೋದು POP ಪ್ಲಸ್ ಇಂಟೀರಿಯರ್ ವರ್ಕ್ ಜೊತೆಗೆ ವೆನ್ನೀರ್ ಶೀಟು ವಿತ್ ಪಾಲಿಶಿಂಗ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಪ್ರೊಫೈಲ್ ಲೈಟ್ ಜೊತೆಗೆ. ಸಖತ್ತಾಗಿ ಬಂದಿದೆ. ಎಕ್ಸಾಕ್ಟ್ ಇಲ್ಲಿ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ದೇವ್ರ ಮನೆ ಪ್ರಾವಿಷನ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇಲ್ಲಿ ಯಾವುದೇ ರೀತಿ ನಮ್ಗೆ ಸ್ಟೋರೇಜ್ ಕೊಟ್ಟಿಲ್ಲ. ಸ್ಟೋರೇಜ್ ದೇವ್ರ ಮನೆಗೆ ನಾನು ತೋರಿಸ್ತೀನಿ. ಒಳಗಡೆಲ್ಲ ನಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಕೂಡ ಒಂದು ಗ್ಲಾಸ್ ಒಂದು ಪೆಂಡಿಂಗ್ ಇರುವಂತದ್ದು. ಇಂಟೀರಿಯರ್ ವರ್ಕ್ ವಿತ್ ವೆನ್ನೀರ್ ಶೀಟ್ ಅಲ್ಲಿ ನಮ್ಗೆ ಪಾಲಿಶ್ ಕಂಪ್ಲೀಟ್ ಆಗಿರುವಂತದ್ದು. ಡೋರ್ ನೋಡಿ ಎಷ್ಟು ಗಜ ತರ ಇದೆ ಅಂದ್ರೆ ದಪ್ಪ ಅಷ್ಟಿದೆ. ಪೂಜಾ ಮನೆ ಡೋರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇಲ್ಲೆಲ್ಲ ಪಿಲ್ಲರ್ ಶೇಪ್ ಅಲ್ಲಿ ನಮ್ಗೆ ಮಾಡಿರುವಂತದ್ದು. ಇಲ್ಲೂ ಕೂಡ ನಮ್ಗೊಂದು ಈ ಪೋರ್ಷನ್ ಒಂದು ಪಿಲ್ಲರ್ ಟೈಪ್ ಅಲ್ಲಿ ಬರುತ್ತೆ ನಮ್ಗೆ. ಮೇಲ್ಗಡೆ ಕೂಡ ನಮ್ಗೆ ದೇವ್ರದೊಂದು ಫೋಟೋ ಕೂಡ ಫ್ರೇಮ್ ವರ್ಕ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಸೂಪರ್ ಆಗಿದೆ. ಪೂಜಾ ಮನೆ ಒಳಗಡೆ ಸ್ಟೋರೇಜ್ ಕೊಟ್ಟರೆ ನಮ್ಗೆ ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಕೊಡ್ತಾರೆ. ಈ ಪೋರ್ಷನ್ ನೋಡಿ ಲಿವಿಂಗ್ ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆಮೇಲೆ ಈ ವಿಂಡೋಗಳನ್ನ ನೋಡಿ. ಬೇರೆ ಲಕ್ಸುರಿ ಮನೆಗಳಲ್ಲಿ ಇಲ್ಲಿ ಒಂದು ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿ ಸೆಂಟ್ರಲ್ ರಾಡ್ ಕೊಟ್ಟಿರ್ತಾರೆ. ಶಟರ್ಸ್ ಗಳು ಕೂಡ ನಮ್ಗೆ ಟೀಕ್ವುಡ್ ಯೂಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಏನು ಅಂದ್ರೆ ಸೇಮ್ ಅದೇ ಕೆಲಸ ಜೊತೆಗೆ ಈ ವುಡ್ ಗಳು ಏನ್ ನೋಡಿದಿರಲ್ಲ ಫಿನಿಶಿಂಗ್, ಇದು ಎಕ್ಸ್ಟ್ರಾ ಅಂತಾನೆ ಹೇಳ್ಬೋದು. ಆ ವುಡ್ ಕೂಡ ನಮ್ಗೆ ಟೀಕ್ವುಡ್ ಆಗಿದೆ. ಸೆಂಟ್ರಲ್ಲಿ ಕೂಡ ನಮ್ಗೆ ರಾಡ್ ಹೋಗಿ ಕಂಪ್ಲೀಟ್ ಆಗಿ ಫುಲ್ ಫಿಟ್ಟಿಂಗ್ ಆಗಿರುವಂತದ್ದು. ನೋಡೋದಕ್ಕೆ ಲುಕ್ ವೈಸ್ ಅಲ್ಲಿ ಔಟರ್ ಕಡೆಯಿಂದ ನೋಡಿದ್ರೆ ಲುಕ್ ವೈಸ್ ಅಲ್ಲಿ ತುಂಬಾ ಎದ್ದು ಕಾಣಿಸುತ್ತೆ. ಅದೇ ನಮ್ಗೆ ಈ ಮನೆಗೆ ಅಂದ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇನ್ನ ಈ ಲಿವಿಂಗ್ ರೂಮ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು. ಜೊತೆಗೆ ಈ ಪೋರ್ಷನ್ ಲಿಫ್ಟ್ ಏರಿಯಾ ಏನಿದೆ, ಲಿಫ್ಟ್ ಏರಿಯಾ ಬೋತ್ ಸೈಡ್ ಅಲ್ಲಿ ನಮ್ಗೆ ಇಂಟೀರಿಯರ್ ವರ್ಕ್ ಮಾಡಿ ವಿತ್ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಸೀಲಿಂಗ್ ಎಲ್ಲ ನಮ್ಗೆ ಇಂಟೀರಿಯರ್ ಮತ್ತೆ POP ಮಿಕ್ಸ್ ಆಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಒಂದು ಕಾಲೇ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ ನಮ್ಗೆ ಒಂದು ಲಾನ್ ಏರಿಯಾ ಅಂತ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಅದು ಕೂಡ ನಾವು ಮಾಡ್ಕೊಬಹುದು. ಇಲ್ಲಾಂದ್ರೆ ಒಂದು ಅಕ್ವೇರಿಯಂ ತರ ಏನಾದ್ರು ಮಾಡ್ತೀವಿ ಅಂದ್ರೆ ಕೂಡ ಅದು ಕೂಡ ನಾವು ಮಾಡ್ಕೋಬಹುದು. ಏನೇ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಇಲ್ಲಿ ಮಾಡ್ಕೊಂಡ್ರೆ ಎಂಟ್ರೆನ್ಸ್ ಡೋರ್ ಇಂದ ಬಂದಿದ ತಕ್ಷಣ ನಮ್ಗೆ ಕಾಣಿಸೋದು ಈ ಪೋರ್ಷನ್. ಈ ಪೋರ್ಷನ್ ಎದ್ದು ಕಾಣಿಸುತ್ತ ಒಂದು ಡೆಕೋರೇಷನ್ ಐಟಮ್ ತರ ಕೂಡ ನಾವು ಕ್ರಿಯೇಟ್ ನ ಮಾಡ್ಕೋಬಹುದು. ಈ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಬರುವಂತದ್ದೇ ಈ ಪೋರ್ಷನ್ ಅಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಗ್ನಿ ಮೂಲೆಗೆ ಮಾಡಿರುವಂತದ್ದೇ ಈ ಕಿಚನ್ ಏರಿಯಾ. ಹೆಂಗಿದೆ ನೋಡಿ. ಈ ಪೋರ್ಷನ್ ಕರ್ವ್ ಮಾಡಿದ್ದಾರೆ ವಿತ್ ವೆನ್ನೀರ್ ಶೀಟ್ ವಿತ್ ಪಾಲಿಶ್ ವರ್ಕ್ ಕಂಪ್ಲೀಟ್ ಆಗಿದೆ. ಅರ್ಕಾಲಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ ಈ ಕಿಚನ್ ಏರಿಯಾಗೆ. ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಕೂಡ ನಮ್ಗೆ ಮಾಡಿರುವಂತದ್ದು. ಜೊತೆಗೆ ಈ ಕಿಚನ್ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿವರೆಗೂ ನಮ್ಗೆ ಕಿಚನ್ ಏರಿಯಾ ಕಟ್ ಆಗುತ್ತೆ. ಇದ್ರ ಪಕ್ಕದಲ್ಲಿ ಬರೋದು ನಮ್ಗೆ ಡೈನಿಂಗ್ ಏರಿಯಾ ಬರುತ್ತೆ. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಫುಲ್ ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಕೆಳಗಡೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಕ್ವಾಡ್ಸ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಚಿಮ್ಮಿಗೆ ಆಕ್ವಾ ಗಾರ್ಡ್ಗಳು ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. 2 ವಿಂಡೋಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಇದೆ,
ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ವಿಂಡೋ ಇದೆ. ಮೇಲ್ಗಡೆ ಎಲ್ಲ ಮಾಮೂಲಿ ಲಾಫ್ಟ್ ಕೊಟ್ಟಿರುವಂತದ್ದು ವಿತ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಕೂಡ ನಮ್ಗೊಂದು ಡೆಕೋರೇಟ್ ಐಟಮ್ ತರ ನಮ್ಗೊಂದು ಡಿಸೈನ್ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಾವು ಡೈನಿಂಗ್ ಏರಿಯಾನ ಮೌಂಟ್ ಮಾಡ್ಕೊಳ್ಳೋದಕ್ಕೆ. ಈ ಕಿಚನ್ ಏರಿಯಾ ಬ್ಯಾಕ್ ಸೈಡ್ ಅಲ್ಲಿ ಯುಟಿಲಿಟಿ ಅಂಡ್ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಡಿಶ್ ವಾಶ್ ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಇದೆ. ಇನ್ನು ಮಾಮೂಲಿ ವಾಲ್ಗಳಿಗೆಲ್ಲ ನಮಗೆ 2x4 ಬೆಟರ್ ಫೋಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಜಸ್ಟ್ ನಮ್ಮೊಂದು ಟಾಯ್ಲೆಟ್ ಪರ್ಪಸ್ಗೆ ಮಾಡಿರುವಂತದ್ದು ಅಷ್ಟೇ. ಇಲ್ಲಿ ಶವರ್ ಗಿವರ್ ಅಲ್ಲಿ ಯಾವುದೇ ರೀತಿ ನಮಗೆ ಪ್ರೊವಿಷನ್ ಮಾಡಿಲ್ಲ. ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ. ಅದು ವಾಲ್ ಮೌಂಟೆಡ್ ಕಮೋಡ್. ಬಟ್ ಏನು ಅಂದ್ರೆ ಡೋರು ಟೀಕುಡ್ಡು, ಫ್ರೇಮ್ಗಳೆಲ್ಲ ಟೀಕುಡ್ಡು, ಮನೆಗೆ ಯೂಸ್ ಮಾಡಿರೋ ಫ್ರೇಮ್ ವುಡ್ ಎಲ್ಲ ನಮ್ಗೆ ಟೀಕುಡ್ಡೇ ನಮ್ಗೆ ಯೂಸ್ ಮಾಡಿರೋವಂಥದ್ದು. ಎಂಟ್ರೆನ್ಸ್ ಕಿಚನ್ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಈ ಡಿಸೈನ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದು. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ನಮ್ಗೆ ಡೈನಿಂಗ್ ಏರಿಯಾ ಮತ್ತೆ ಫ್ರಿಡ್ಜ್ ಏರಿಯಾ. ಇಲ್ಲಿ ಫ್ರಿಡ್ಜ್ ಬರುತ್ತೆ, ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ, ಇಲ್ಲೊಂದು ಹ್ಯಾಂಡ್ ವಾಶ್. ಹ್ಯಾಂಡ್ ವಾಶ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು, ಇದು ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಈಗ ಫ್ಲೋರಿಂಗ್ ಏನ್ ಯೂಸ್ ಮಾಡಿದಾರಲ್ಲ ಸೇಮ್ ಈ ಕಲ್ಲೇ ನಮ್ಗೆ ಯೂಸ್ ಮಾಡಿರುವಂತದ್ದು. ಈ ಇಟಾಲಿಯನ್ ಮಾರ್ಬಲ್ ಏನ್ ಡಿಸೈನ್ ಇದೆ ಈ ಡಿಸೈನ್ ನಮ್ಗೆ ಈ ಫ್ಲೋರಿಂಗ್ ಗೆ ಯೂಸ್ ಮಾಡಿರುವಂತದ್ದು. ಇಲ್ಲಿ ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಒಂದು ಹ್ಯಾಂಡ್ ಬೌಲ್ ಬರುತ್ತೆ. ಇನ್ನು ನೋಡಿ, ಇದು ಡೈನಿಂಗ್ ಸೆಟಪ್ ಇಟ್ಕೊಳ್ಳೋಕಿರುವಂತಹ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಸೂಪರ್ ಆಗಿದೆ. ಖುಷಿ ಆಯ್ತು ನೋಡಿ ನನಗೆ. ಈ ಮೇಲ್ಗಡೆ ಕೂಡ ನಮ್ಗೆ ಲಾಫ್ಟ್ ಮಾಡಿದ್ದಾರೆ. ಈ ಪೋರ್ಷನ್ ಒಂದು ಡೆಕೋರೇಟ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಮಿನಿ ಬಾರ್ ಕೌಂಟರ್ ಅಂತಾನೆ ಹೇಳ್ಬೋದು. ಆ ತರ ಈ ಡೈನಿಂಗ್ ಏರಿಯಾದಲ್ಲಿ ನಮ್ಗೊಂದು ಪ್ರಾವಿಷನ್ ನ ಮಾಡ್ಕೊಟ್ಟಿರುವಂತದ್ದು ಲವ್ಲಿ ಆಗಿದೆ. ಇದಕ್ ಮೇಲ್ಗಡೆ ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ POP. ಈ ಪೋರ್ಷನ್ ಏನ್ ಡಿಸೈನ್ ನೋಡ್ತಾ ಇದೀರಲ್ಲ ಇದೆಲ್ಲ ನಮ್ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಅಷ್ಟು ಕೆಲಸ ಈ ಕಿಚನ್ ಏರಿಯಾದಲ್ಲಿ ಮತ್ತೆ ಡೈನಿಂಗ್ ಏರಿಯಾದಲ್ಲಿ ನಮ್ಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಇಲ್ಲೇನೇ ನಮ್ಗೆ ಮ್ಯಾಟ್ ಹಾಕಿದ್ದಾರೆ ಗಲೀಜ್ ಆಗ್ಬಾರ್ದು ಅನ್ನೋದು, ಅದೆಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನೋಡಿ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುವಂತಹ ಒಂದು ಲೈಟಿಂಗ್ ಏರಿಯಾದಲ್ಲಿ ಇಂಟೀರಿಯರ್ ವರ್ಕ್ ನ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ರೈಟ್ ಸೈಡ್ ಅಲ್ಲಿ ವುಡ್ ಬಂದು ಟೀಕ್ ವುಡ್, ಇಲ್ಲಿ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದು ಲಿಫ್ಟ್ ಏರಿಯಾ. ಇದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ 4x6 ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ವಾರ್ಡ್ರೋಬ್ ರೆಡಿ ಇರುವಂತದ್ದು. ಈ ವಾರ್ಡ್ರೋಬ್ ನೋಡ್ಬೋದು, ಮೇಲಿಂದ ಈ ಪೋರ್ಷನ್ ವರೆಗೂ ಒಂದು ಸಿಂಗಲ್ ಡೋರ್ ಅನ್ಸುತ್ತೇನೋ ಅದೇನೇನೆ. ಟೋಟಲ್ 3 ಡೋರ್ಗಳಿದೆ ನೋಡಿ. ಈ 7 ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ನಮ್ಗೆ ಇಂಟೀರಿಯರ್ ವರ್ಕ್ ಮಾಡ್ತಾರೆ ಅದೇ ಶೈಲಿಯಲ್ಲಿ ನಮ್ಗೆ ಮಾಡಿರುವಂತದ್ದು. ದೊಡ್ಡ ಡೋರು, ಫುಲ್ ವಾರ್ಡ್ರೋಬ್. ಈ ಪೋರ್ಷನ್ ಫುಲ್ ನಮ್ಗೆ ಡ್ರಾಯರ್ ಬಾಕ್ಸ್ ಗಳು ಮಾಡಿರುವಂತದ್ದು. ಕೆಳಗಡೆ ಕೂಡ ನಮ್ಗೆ ಡ್ರಾಯರ್ ಬಾಕ್ಸ್ ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ 2 ವಿಂಡೋ ಇದೆ. ಸೇಮ್ ಒಂದು ಕ್ರಾಸ್ ವೆಂಟಿಲೇಷನ್ ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಸೌತ್ಗೆ ತಲೆ ಇಟ್ಟು ನಾರ್ತ್ಗೆ ಟಿವಿ ನೋಡೋ ತರ ಒಂದು ವಾಸ್ತು ಕೂಡ ನಮ್ಗೆ ಮೇಂಟೈನ್ ಮಾಡಿದ್ದಾರೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ 3 ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ 2 ಡೋರ್ಗಳು ಕಾಣಿಸ್ತಿದೆ. ಒಂದು ಅಟ್ಯಾಚ್ ಬಾತ್ರೂಮ್, ಇನ್ನೊಂದು ಬಾಲ್ಕನಿ. ಈ ಡೋರ್ ಓಪನ್ ಮಾಡಿದ್ರೆ ನಮ್ಗೆ ಬಾಲ್ಕನಿ ಏರಿಯಾ. 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಬಾಲ್ಕನಿಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್, ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಔಟರ್ ವ್ಯೂ ನೋಡಿದ್ರೆ ಫುಲ್ಲು ಮನೆಗಳಿದೆ. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಲವ್ಲಿ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ಈ ಮನೆ ಲಕ್ಸುರಿ ಆಗಿದೆ. ಇದು ಅಟ್ಯಾಚ್ ಬಾತ್ರೂಮ್. ಮೇಲ್ಗಡೆಗೆ WPC ವರ್ಕ್ ವಿತ್ 2 ಲೈಟು. ವಾಲ್ಗಳಿಗೆಲ್ಲ ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲಿ ಡ್ರೈ, ಇಲ್ಲಿ ವೆಟ್ಟಿಗೆ ಆಲ್ರೆಡಿ ಒಂಥರ ಪಾರ್ಟಿಷನ್ ತರ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಗ್ಲಾಸ್ ಹಾಕಿಸ್ಕೊಂಡ್ರೆ ನಾವು ಗ್ಲಾಸ್ ಹಾಕಿಸ್ಕೊಬಹುದು ಬೆಟ್ಟಿಗೆ. ಆ ತರ ಪ್ರಾವಿಷನ್ ಮಾಡಿಟ್ಟಿರೋದು ಸೂಪರ್ ಆಗಿದೆ ಮತ್ತೆ ದೊಡ್ಡದಾಗಿದೆ. ಒಂದು ಮಿನಿ ರೂಮ್ ಇದ್ದಂಗೆ ಇದೆ. ಈ ಅಟ್ಯಾಚ್ ಬಾತ್ರೂಮ್ ಅಷ್ಟಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲೇ ಇನ್ನೊಂದು ಬರುತ್ತೆ ಚಿಲ್ಡ್ರನ್ಸ್ ಬೆಡ್ರೂಮ್. ಓಕೆ,
ರೂಮ್ಗಳ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ. ಈಗ ಎಕ್ಸಾಕ್ಟ್ ಒಂದು 4:30ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸನ್ಲೈಟ್ ಆಲ್ರೆಡಿ ಮನೆಯೊಳಗಡೆ ಎಂಟ್ರಿ ಆಗ್ತಾ ಇದೆ, ನೋಡೋದಲ್ಲ ಫ್ಲಿಕ್ಕರ್ ಬರುತ್ತೆ, ಯಾಕಂದ್ರೆ ಬ್ರೈಟ್ನೆಸ್ ಚೆನ್ನಾಗಿದೆ ಅದಕ್ಕೆ ಫ್ಲಿಕ್ಕರ್ ಬರುತ್ತೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಈ ಪೋರ್ಷನ್ ಅಲ್ಲಿ ನಮಗೆ ವಾರ್ಡ್ರೋಬ್ ಬರುತ್ತೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಇಂದ ನಮಗೆ ಕಂಟಿನ್ಯೂ ಆಗಿ ಸೀಲಿಂಗ್ ವರ್ಗೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿರುವಂತದ್ದು. ಇದು ಕೂಡ ನಮಗೆ ವೆನ್ನೀರ್ ಶೀಟು ವಿತ್ ಟೀ ಕುಡ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದ್ರಕ್ಕೂ ಕೂಡ ನಮಗೊಂದು ಟಿವಿ ಯೂನಿಟ್ ಒಂದು ಪ್ರೊವಿಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಒಂದು ಸ್ಟಡಿ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲಿ ಒಂದು ವಿಂಡೋ, ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ತೋರಿಸ್ತೀನಿ ನೋಡಿ. ಇಂದು ವಿಂಡೋ ಕಮ್ ಮೈನ್ ಡೋರ್ ಇದ್ದಂಗೆ ಫುಲ್ ನಮಗೆ ಬಾಲ್ಕನಿ ಏರಿಯಾ, ಮೇಲ್ಗಡೆ ಫುಲ್ ಲಾಫ್ಟ್ ಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಡೋರು, ಈ ಪೋರ್ಷನ್ ಅಲ್ಲಿ 2 ಡೋರ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್. ಎಲ್ಲೂ ನಮ್ಗೆ ಜಾಗನ ವೇಸ್ಟ್ ಮಾಡಿಲ್ಲ, ಅಷ್ಟು ಕ್ಲೀನ್ ಆಗಿ ಜಾಗನ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಬಾಲ್ಕನಿ ನೋಡಿ ಹೆಂಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಈ ಫುಲ್ಲು ಬಾಲ್ಕನಿ ಏರಿಯಾ ಬರುತ್ತೆ. ಈ ಪೋರ್ಷನ್ ಏನಾದ್ರೂ ನಾವು ಕವರ್ ಮಾಡ್ಕೊಂಡ್ಬಿಟ್ರೆ ಇಲ್ಲೊಂದು ರೂಮ್ ತರ ಕೂಡ ನಾವು ಯೂಸ್ ಮಾಡ್ಬೋದು, ಒಂದು ದಿವಾನ್ ಕಟ್ ಹಾಕೊಂಡು ಮಲ್ಕೊಬಹುದು, ಅಷ್ಟು ಜಾಗ ಇದೆ. ಇನ್ನು ಮಾಮೂಲಿ ವಾಲ್ಗಳಿಗೆಲ್ಲ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ಕೂಡ ಕೊಟ್ಟಿದ್ದಾರೆ. ಸನ್ಲೈಟ್ ನೋಡಿ ಕಾಣಿಸ್ತಾ ಇದೆ, ಡೈರೆಕ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು ಲವ್ಲಿ ಆಗಿದೆ ಅಂತ ಹೇಳ್ಬೋದು. ಚಿಲ್ಡ್ರನ್ಸ್ ಬೆಡ್ರೂಮ್ ಅದ್ಭುತ, ಮಾಸ್ಟರ್ ಬೆಡ್ರೂಮ್ ಗಿನ್ನ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಬಾಲ್ಕನಿ ಏರಿಯಾ ಕೂಡ ನಮ್ಗೆ ತುಂಬಾ ದೊಡ್ಡದಾಗಿದೆ, ಸಗದಾಗಿ ಬಂದಿದೆ. ಈ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್, WPC ವರ್ಕ್ ಸೀಲಿಂಗ್ ಅಲ್ಲಿ 2x4 ಬೆಡ್ರೂಮ್ ಪೆಟಲ್ಸ್ ವಾಲ್ಗಳಿಗೆಲ್ಲ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಲ್ ಬೆಡ್ರೂಮ್ ಪೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ಬಟ್ರು, ಹ್ಯಾಂಡ್ ವಾಶ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನಲ್ಲಿ ನಾವು ಪಾರ್ಟಿಷನ್ ಮಾಡೋದಕ್ಕೆ ಬರೋದಿಲ್ಲ, ಡ್ರೈ ಬೆಡ್ ನ. ಅಲ್ಲೂ ಸ್ಟೋರೇಜ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಇಲ್ಲಿ 2 ಸ್ಲೈಡಿಂಗ್ ಡೋರು, ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಕಾರ್ನರ್ನ. ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ಗೆ ಹೋಗೋಣ. ಫುಲ್ ಕಂಟಿನ್ಯೂ ಆಗಿದೆ ನಮ್ಗೆ ಇಟಾಲಿಯನ್ ಮಾರ್ಬಲ್ ಸ್ಟೇರ್ ಕೇಸು. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಏರಿಯಾ. ವೀಕ್ಷಕರೇ, ಇದು 3ನೇ ಮಾಸ್ಟರ್ ಬೆಡ್ರೂಮು. ಇಲ್ಲೂ ಕೂಡ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ಫುಲ್ ಇಂಟೀರಿಯರ್ ವರ್ಕು, ಸೀಲಿಂಗ್ ವರ್ಗು ಮತ್ತೆ ವಾಲ್ ವರ್ಗು ನಮ್ಗೆ ಕಂಟಿನ್ಯೂ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಇದೆ ಮಾಮೂಲಿ. ಇಲ್ಲೊಂದು ವಿಂಡೋ, ಇಲ್ಲಿ 2 ವಿಂಡೋ, ಕ್ರಾಸ್ ವೆಂಟಿಲೇಷನ್, 3 ಸ್ಲೈಡಿಂಗ್ ಡೋರು. ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಡಿಸೈನ್ ಅಂತಾನೆ ಹೇಳ್ಬೋದು. ಈ ರೂಮ್ ಬಗ್ಗೆ ಎಕ್ಸ್ಟ್ರಾ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ. ಮಾಮೂಲಿ ಬಾಲ್ಕನಿ ಏರಿಯಾ ಈ ಪೋರ್ಷನ್ ಅಲ್ಲಿ. ಕೆಳಗಡೆ ರೂಮ್ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಿಂಗ್ ಸೈಜ್ ಕಾಟ್ ವಿತ್ ಟಿವಿ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಗಳಿಗೆ ನಮಗೆ ಬೈಫರ್ಕೇಶನ್ ಮಾಡಿದ್ದಾರೆ, ಡ್ರೈ ಮತ್ತೆ ವೆಟ್ ನ. ಬೇಕು ಅಂದ್ರೆ ನಾವು ಪಾರ್ಟಿಷನ್ ನಾವು ಮಾಡ್ಕೋಬಹುದು. ಪಕ್ಕದಲ್ಲಿ ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದ್ರ ಅಪೋಸಿಟ್ ಅಲ್ಲೇ ಇನ್ನೊಂದು ಬೆಡ್ರೂಮ್. ಟೋಟಲ್ ನಮಗೆ 4 BHK ಬರುತ್ತೆ, ತುಂಬಾ ಚೆನ್ನಾಗಿದೆ. ಸೇಮ್ ಇಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸ್ಟಡಿ ಯೂನಿಟ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಟೇಬಲ್ ಇಲ್ಲ, ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ನಾವು ಮಾಡಿಸ್ಕೊಬಹುದು. ಮಾಮೂಲಿ ಅಟ್ಯಾಚ್ ಬಾತ್ರೂಮು. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ವಾಲ್ ಇಂದ ಕಂಟಿನ್ಯೂ ಆಗಿ ಈ ಸೀಲಿಂಗ್ ವರ್ಗೂ ಬಂದು ಮತ್ತೆ ಈ ವಾಲ್ಗೆ ಡ್ರಾಪ್ ಮಾಡಿದ್ದಾರೆ. ಅಷ್ಟು ಇಂಟೀರಿಯರ್ ವರ್ಕ್ ನಮಗೆ ಸ್ಪೇರ್ ಆಗಿ ನಮಗೆ ತಗೊಂಡಿರುವಂತದ್ದು. ಇದು ನಮಗೆ ಟಿವಿ ಯೂನಿಟ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ 2 ಸ್ಲೈಡಿಂಗ್ ಡೋರು, ಅಲ್ಲಿ 2 ಸ್ಲೈಡಿಂಗ್ ಡೋರು. ಇಲ್ಲಿ WPC ಒಂದು ವಿಂಡೋ, ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಬಾಲ್ಕನಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸಿಟ್ಟಿಂಗ್ ಏರಿಯಾ ಆಗಿದೆ. ಕೆಳಗಡೆ ಬಾಲ್ಕನಿಗಿನ್ನ ಈ ಬಾಲ್ಕನಿ ಸ್ವಲ್ಪ ನಮಗೆ ದೊಡ್ಡದಾಗಿ ಬರುತ್ತೆ. 2 ಕಡೆ ಕೂಡ ನಮಗೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ WPC ವರ್ಕ್ ಎಲ್ಲ ನೋಡ್ಬೋದು. ಎದುರುಗಡೆ ಮನೆಗಳೆಲ್ಲ ಇದೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾದಲ್ಲಿ ನೋಡ್ಬೋದು. ಇದು ಗೇಟೆಡ್ ಕಮ್ಯುನಿಟಿ ಬರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತೂ ಲವ್ಲಿ ಅಂತಾನೆ ಹೇಳ್ಬೋದು, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಬನ್ನಿ ಟೆರೆಸ್ಗೆ ಹೋಗೋಣ. ಇನ್ ಟೆರೆಸ್ ಅಲ್ಲಿ ಮಾಮೂಲಿ ಸ್ಕೈಲೈಟ್. ಇಲ್ಲಿ ನೋಡಿ, ಇಲ್ಲಿವರೆಗೂ ನಮಗೆ ಇಟಾಲಿಯನ್ ಮಾರ್ಬಲ್ ಕಟ್ ಆಗುತ್ತೆ. ಈ ಪೋರ್ಷನ್ ಇಂದ ನಮಗೆ ಗ್ರಾನೈಟ್ ಶುರು ಆಗುತ್ತೆ.
ಹೆವಿ ಗೇಜ್ ಅಲ್ಲಿ ಇರುವಂತಹ ಸೇಫ್ಟಿ ಗೇಟು. ಓಕೆ, ಟೆರೆಸ್ ಬಂದ್ರೆ ನೋಡ್ಬೋದು ವೀಕ್ಷಕರೇ, ಫ್ಲೋರಿಂಗ್ ಎಲ್ಲ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇದು ಟ್ಯಾಂಕ್ ರೂಮ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಗ್ರಿಲ್ ವರ್ಕ್ ಒಂದು ಕಂಪ್ಲೀಟ್ ಮಾಡಿ ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ದಾರೆ. ಟೆರೆಸ್ ವರ್ಗೂ ಕೂಡ ಹೋಗ್ಬೋದು. ಇಲ್ಲೂ ಕೂಡ ನಮ್ಗೊಂದು CC ವರ್ಕ್ ಆಲ್ರೆಡಿ ರನ್ನಿಂಗ್ ಇದೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಆರಾಮಾಗಿ ಒಂದು ರೌಂಡ್ ಹೋಗ್ಬೋದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಅಲ್ಲಿ ನಮ್ಗೆ ಮನೆನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಬನ್ನಿ ಇದ್ರ ಮೇಲೆ ಹೋಗೋಣ. ಇಲ್ಲಿ ಟ್ಯಾಂಕ್ ರೂಮು, ಟಫಾನ್ ಗ್ಲಾಸ್ ವರ್ಕ್ ಎಲ್ಲ ನೋಡ್ಬೋದು. ಆರಾಮಾಗಿ ಇದ್ರ ಮೇಲೆ ವಯಸ್ಸಾದವ್ರು ಕೂಡ ನಾವು ಹತ್ತು ಬರ್ಬೋದು. ಟ್ಯಾಂಕ್ ರೂಮ್ ಮೇಲೆಗಡೆ ಕಡೆ ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಔಟರ್ ಲೊಕೇಶನ್ ಅಂತ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಡೆವಲಪ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಆಪೋಸಿಟ್ ನಮ್ಗೆ ಅಪಾರ್ಟ್ಮೆಂಟ್ ಇದೆ ನೋಡಿ. ತುಂಬಾ ಹತ್ರದಲ್ಲಿ ಇದೀವಿ ನಾವು ಬನ್ನರ್ಘಟ್ಟ ರೋಡ್ಗೆ, ಮತ್ತೆ ಉಳಿಮವು, ದೇವ್ರಚಿಕ್ಕನಹಳ್ಳಿ. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಗೂ ಕೂಡ ನಮಗೆ ಅರೌಂಡ್ ಒಂದು 5 to 8 ಕಿಲೋಮೀಟರ್ ಅರೌಂಡ್ ಬರುತ್ತೆ. ನಮಗೆ ಈ ಫೇಸ್ 1 ಫೇಸ್ 2 ಏನ್ ಬರುತ್ತೆ 5 ಕಿಲೋಮೀಟರ್ ಇಂದ 8 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಫ್ಯೂಚರ್ ಮೆಟ್ರೋ ಸ್ಟೇಷನ್ ಜಸ್ಟ್ ನಮಗೆ 1 ಕಿಲೋಮೀಟರ್ ಒಳಗಡೆನೆ ಬರುವಂತದ್ದು. ಈ ಪ್ರಾಪರ್ಟಿಗೆ ಲ್ಯಾಂಡ್ ಮಾರ್ಕ್ ನಮಗೆ ಬ್ರಹ್ಮಕುಮಾರಿ ಆಶ್ರಮ ಲಿಂಗ ಕಾಣಿಸ್ತಾ ಇದೆ ನೋಡಿ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಮನೆಯಿಂದ ನಮಗೆ ವಿತಿನ್ 5 ಮಿನಿಟ್ಸ್ ವಾಕಬಲ್ ಅಲ್ಲಿ ಬನ್ನರ್ಘಟ್ಟ ಗುಟ್ಟಿಗೆರೆಗೆ ಹೋಗ್ಬೋದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಬೋರ್ವೆಲ್ ಇದೆ, ಕಾವೇರಿ ಇದೆ, BBMP ಏಕತಾ, ಕ್ಲಿಯರ್ ಡಾಕ್ಯುಮೆಂಟ್ಸ್, ಲಕ್ಸುರಿಯಾಗಿ ಬಂದಿರುವಂತಹ ಕಾರ್ನರ್ ಇಂಡಿಪೆಂಡೆಂಟ್ ಹೌಸ್. ಟ್ಯಾಂಕು ಕೂಡ ನೋಡ್ಬೋದು. ಇಲ್ಲಿ ನಮಗೆ 2 ಟ್ಯಾಂಕ್ ಗಳಿಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. 2000 ಲೀಟರ್ 2000 ಲೀಟರ್ ಟೋಟಲ್ 4000 ಲೀಟರ್ ಕೆಪಾಸಿಟಿ ಇರುವಂತಹ 2 ಟ್ಯಾಂಕ್ ಕೂಡ ನಮಗೆ ನೋಡ್ಬೋದು. ಇನ್ನು ಔಟರ್ ಲೊಕೇಶನ್ ನೋಡ್ಬೋದು. ಫುಲ್ ಅಂದ್ರೆ ಫುಲ್ ದೊಡ್ಡ ದೊಡ್ಡ ಮನೆಗಳೆಲ್ಲ ಇದೆ ನಮ್ಗೆ. ಮತ್ತೆ ಇಲ್ಲಿಂದ ನಮ್ಗೆ ಮಂತ್ರಿ ಅಪಾರ್ಟ್ಮೆಂಟು, ಲಯೋಲಾ ಕಾಲೇಜು, BGS ಸ್ಕೂಲು, ಆಮೇಲೆ ಕಾರ್ಮಲ್ ಸ್ಕೂಲು, ಪೊಲೀಸ್ ಸ್ಪಿರಿಟ್ ಸ್ಕೂಲು, ಬನ್ನರ್ಘಟ್ಟ ಮೈನ್ ರೋಡ್ ವಿತ್ ಮೆಟ್ರೋ, ವಿತ್ ಡಿಮಾರ್ಟ್, ವಿತ್ ನೈಸ್ ರೋಡ್ ಜಂಕ್ಷನ್ ಕೂಡ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ ಇನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಅದ್ಭುತವಾಗಿರುವಂತಹ ಮನೆಯ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.